ಸರ್ ಇವತ್ತು ಅಂತಾರಾಷ್ಟ್ರೀಯವಾದ ಯೋಗ ಡೇ ಹೌದು. ಹೇಗಿತ್ತು ಸರ್ ಇವತ್ತು? ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಈಗ BSNL ಇಂಟರ್ನ್ಯಾಷನಲ್ ಯೋಗ ಡೇ ನಾವು ತುಂಬ ಸೀರಿಯಸ್ ಆಗಿ ನಾವು ಮಾಡ್ತಾ ನಾವು ಯೋಗ ಮಾಡಿದ್ದೀವಿ. ಈಗ ನಮ್ಮ ಯೂನಿಟ್ ಆಲ್ ಓವರ್ ಕಂಟ್ರಿ ಇದೆ, ಎಲ್ಲರೂ ಸೀರಿಯಸ್ ಆಗಿ ಅದನ್ನು ಮಾಡ್ತಾರೆ. ಯೋಗ ಮಾಡಬೇಕು ಆ್ಯಕ್ಚುಲಿ, ಯಾಕಂದರೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ಡೈಲಿ ಅದನ್ನು 24/7 ನಮ್ಮ ಸರ್ವಿಸ್ ಕೊಡ್ತಾ ಇರ್ತೀವಿ ನಾವು. ಅದರಲ್ಲಿ ತುಂಬ ಸ್ಟ್ರೆಸ್ಸು ಇವೆಲ್ಲ ಬರುತ್ತೆ. ಯಾಕಂದರೆ ಸಡನ್ನಾಗಿ ಕಾಲ್ ಬರುತ್ತೆ, ಸಡನ್ನಾಗಿ ನಾವು ರೆಕ್ಟಿಫೈ ಮಾಡಬೇಕು, ರಿಸ್ಟೋರ್ ಮಾಡಬೇಕು ಅನ್ನುವಾಗ ನಮಗೆ ತುಂಬ ನಮ್ಮ ಮಕ್ಕಳು ನಮ್ಮ ಜನ ಅಂದರೆ ಆಫೀಸರ್ಸ್ ಸ್ಟಾಫ್ ತುಂಬ ಟೆನ್ಷನ್ ತಗೊಳ್ತಾರೆ. ಈಗ ಅದು ಕೆಲಸ ಮುಗಿಬೇಕಲ್ವ, ಆ ಇಂಟ್ರೆಸ್ಟಲ್ಲಿ ಅವರಿಗೆ ಏನು ಒಳಗಡೆ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲದ್ರೆ ಅವರು ಸರ್ವಿಸ್ ಮಾತ್ರ ಕೊಡ್ತಾರೆ. ಅವರಿಗೆ ಇದು ಯೋಗ ತುಂಬ ಬೇಕಾಗುತ್ತೆ. ಯೋಗ ಮಾಡುವಾಗ ನಮಗೆ ಮನಸ್ಸು ಮಾತ್ರ ಇಲ್ಲ, ಮೈಂಡು ಬಾಡಿ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಅದು ನಾವು ನಮ್ಮ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಸರ್ಕಲಲ್ಲಿ ಕ್ಷೇತ್ರದಲ್ಲಿ ನಾವು ಮೆಡಿಟೇಷನ್ ಕೋರ್ಸು ನಾವು ಇಡ್ತೀವಿ. ಫಾರ್ ದಿ ಪಾಸ್ಟ್ 4 years ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾಯಿದ್ವಿ. ನಮ್ಮ ಹತ್ರ ಮೆಡಿಟೇಷನ್ ಇನ್ಸ್ಟ್ರಕ್ಟರ್ಸ್ ಎಲ್ಲ ಇದ್ದಾರೆ, ಯೋಗ ಇನ್ಸ್ಟ್ರಕ್ಟರ್ ನಮ್ಮ ಹತ್ರ ಇದ್ದಾರೆ. ಅವರು ಯೋಗ ಕ್ಲಾಸಸ್ ನಡೀತಾರೆ, ಕಂಡಕ್ಟ್ ಮಾಡ್ತಾರೆ. ಕಂಡಕ್ಟ್ ಮಾಡಿ ನಾವು ಎಲ್ರಿಗೂ ನಾವು ಕರಿತೀವಿ. ನಾವು ಪಬ್ಲಿಕ್ ಆಲ್ಸೋ ಬರ್ಬೋದು ನಮ್ಮ ಹತ್ರ. ನಾವು ಎಲ್ರಿಗೂ ಅಂದರೆ ನಮ್ಮ ಇಂಡಿಯಾದಲ್ಲಿರೋರು ಮಾತ್ರ ಇಲ್ಲ, ಎಲ್ಲಿ ವಿದೇಶಿಯಿಂದ ಬಂದರೂ ನಾವು ಯೋಗ ಎಲ್ಲಿ ನಡೆಯುತ್ತೆ ಸರ್? ಇದು ನಮ್ಮ ಎಲ್ಲ ಆಫೀಸಲ್ಲಿ ನಡೀತದೆ. ಎಲ್ಲ ಆಫೀಸ್ ನಡೀತದೆ. ಈಗ ಎಲ್ಲ ಆಫೀಸಲ್ಲಿ ನಮಗೆ ಒಂದು ಸ್ಪೋರ್ಟ್ಸ್ಗಿಂತ ನಾವು ಸಪ್ರೇಟಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆ ಏರಿಯಾ ನಾವು ಇಟ್ಕೊಳ್ತೀವಿ. ಇಲ್ಲಾಂದರೆ ಕಾನ್ಫರೆನ್ಸ್ ಹಾಲ್ಗಳಿದೆ, ಅದರಲ್ಲಿ ನಾವು ಮಾಡ್ತೀವಿ. ಇಲ್ಲಾಂದರೆ ಅಲ್ಲಿ ಓಪನ್ ಗ್ರೌಂಡ್ಸ್ ಇದೆ, ಅದರಲ್ಲಿ ನಾವು ಕಂಡಕ್ಟ್ ಮಾಡ್ತೀವಿ. ಎಲ್ಲರೂ ಬರ್ತಾರೆ. ಈಗ ಎಲ್ಲರೂ ಬೆನಿಫಿಟ್ ಆಗ್ತಾರೆ. ನಾವು ಯೋಗ ಮಾಡುವಾಗ ಯಾರನ್ನು ಬಿಡಲ್ಲ. ನಾವು ಎಲ್ಲರೂ ಕರೆದುಬಿಟ್ಟು ನಾವು ಅಟ್ಲಿ ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡುವಾಗ ಅವರೆಲ್ಲ ಬಂದು ಸೇರಿ ಒಂದು ಬೆನಿಫಿಟ್. ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹಗಳಲ್ಲಿ ಯೋಗ ಅನ್ನೋದಾಗಲಿ ಕೆಲವೊಂದು ಆಧ್ಯಾತ್ಮಿಕ ಚಿಂತನೆ ಕಡಿಮೆ ಆಗ್ತಿದೆ. ಅದು ನಮ್ಮ ತಪ್ಪೇನೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಏನು ಹೇಳ್ಕೊಟ್ರು ಅದು ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡ್ತಾ ಇಲ್ಲ ಈಗ. ಯಾಕಂದರೆ ಯೋಗ ಎನ್ನುವುದು ಒಂದು ಸೆಪ್ರೇಟಾಗಿ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಒಂದು ಚಿಂತನೆ ಇದೆ. ಅದು ಇಲ್ಲ. ಎಲ್ರಿಗೂ ಅದು ಯೋಗ ಹೋಗುತ್ತೆ, ಎಲ್ಲರೂ ಯೋಗ ಸೇರಬೇಕು, ಎಲ್ಲರೂ ಯೋಗ ಮಾಡಬೇಕು. ನಮ್ಮ ಹುಡುಗರಿಗೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಯೋಗ ಮಾಡೋದಲ್ಲಿ ಈ ಥರ ಏನು ಬೆನಿಫಿಟ್ ಇದೆ. ಎಲ್ರಿಗೆ ನೋಡಿ IT ಹೋಗ್ಬಿಟ್ಟಿದ್ದಾರೆ. ಈಗ ಮಕ್ಕಳಿಗೆ ಓದೋದಲ್ಲಿ ನಮಗೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟು, ಈ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಮಕ್ಕಳಿಗೆ ನಾವು ಈ ಕೋರ್ಸಲ್ಲಿ ಆಗಬೇಕು ಆ ಕೋರ್ಸಲ್ಲಿ ಆಗಬೇಕು ಅಂತ ನಾವೇ ಟೆನ್ಷನ್ ತೊಗೊಂಡ್ಬಿಟ್ಟು ಅವ್ರ ಟೆನ್ಷನ್ ಅವ್ರ ಮೇಲೆ ಹಾಕ್ತೀವಿ. ಆವಾಗ ನಾವು ಅವ್ರಿಗೆ ಹೆಲ್ತ್ ಬಗ್ಗೆ ನಾವು ಏನು ಹೇಳ್ಕೊಡೋದು, ಅದು ನಾವು ಮಾಡೋ ತಪ್ಪು. ಅದು ನಮಗೆ ಚಿಕ್ಕವರಿಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ಥರ ನಮ್ಮ ಬೆಳಗ್ಗೆ ಎದ್ದಬೇಕು, ಈ ಥರ ಮಾಡಬೇಕು, ಸ್ವಲ್ಪ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೀವು ಹೆಲ್ತ್ ಬಗ್ಗೆ ನೀವು ಫೋಕಸ್ ಮಾಡಿ ಎಕ್ಸಸೈಸ್ ಮಾಡಬೇಕು ಅಂತ ನಾವು ಹೇಳ್ಕೊಟ್ರೆ ಅವರು ಮಾಡ್ತಾರೆ. ಈಗ ಫಾರ್ಚುನೇಟ್ಲಿ ನಮ್ಮೀಗ ಪ್ರಧಾನಮಂತ್ರಿ ಈಗ ನಮಗೆ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಥರ ನಮಗೆ ನಮ್ಮ CMD ನಮ್ಮ CGMs ಎಲ್ಲ ಇದ್ದಾರೆ, ಆಲ್ ಓವರ್ ಕಂಟ್ರಿ ಸರ್ಕಲ್ಸಲ್ಲಿದ್ದಾರೆ. ನಮ್ಮ ಸ್ಟಾಫ್ ಎಲ್ಲ ತುಂಬ ಕೋಆಪ್ರೇಟಿವ್. ಅವ್ರು ನಾವೇನು ಹೇಳಿದ್ರು ಅದನ್ನೇ ಫಾಲೋ ಮಾಡ್ತಾರೆ. ಆವಾಗ ಇಂಟರ್ನ್ಯಾಷನಲ್ ಡೇ ಅನ್ನೋದು ನಮಗೊಂದು ಸೀರಿಯಸ್ ಆಗಿ ಒಂದು ಸೆಲೆಬ್ರೇಷನ್ ಥರನೂ ಇದೆ. ಅದೇ ಥರ ನಾವು ಹೆಲ್ತ್ ಬಗ್ಗೆ ನಾವು ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಮ್ಮ ಸೀರಿಯಸ್ ಮೆಸೇಜ್ ಹೋಗುತ್ತೆ ಎಲ್ರಿಗೂ. ಈಗ ನಾವು ಇಲ್ಲಿ ಮಾಡಿದ್ದೀವಿ, ಈಗ ಆ ಮೆಸೇಜ್ ಎಲ್ರಿಗೂ ಹೋಗುತ್ತೆ. ಆವಾಗ ಅವ್ರು ನೋಡ್ತಾರೆ, ಓಕೆ ಸರ್ವಿಸ್ ಮಾಡೋರು ಈ ಥರ ಮಾಡಿದ್ರೆ ಅವರಿಗೆ ಸ್ವಲ್ಪ ಶಾಂತಿ ಸಿಕ್ಕುತ್ತೆ, ಸ್ವಲ್ಪ ಸಮಾಧಾನ ಸಿಕ್ಕುತ್ತೆ, ಸ್ವಲ್ಪ ಹೆಲ್ತ್ ಬಾಡಿನೂ ಕಂಟ್ರೋಲಲ್ಲಿ ಇರುತ್ತೆ ಅಂತ. ನಮ್ಮ ನೋಡಿದರೆ ನೀವೆಲ್ಲರೂ ಅವರೆಲ್ಲ ಈಗ ಫಿಟ್ ಆಗಿರ್ತಾರೆ ನೋಡ್ಬೇಕು ನೀವು. ಹೌದು, ಅವರೆಲ್ಲ ಡೈಲಿ ಯೋಗನ ಮಾಡ್ತಾರೆ. ಸೊ ಅದರಿಂದ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು. ಅದು ನಮ್ಮ ತಪ್ಪು, ಅದನ್ನು ಕಂಟಿನ್ಯೂ ಮಾಡಬೇಕು. ನಾವು ಹೇಳಬೇಕು, ಅವರಿಗೆ ಮಾಡೋಕ್ಕೆ ನಾವು ತೋರಿಸ್ಬೇಕು. ಯಾಕಂದರೆ ಅವ್ರು ನಮ್ಮನ್ನು ನೋಡಿಬಿಟ್ಟು ಅವರು ಫಾಲೋ ಮಾಡ್ತಾರೆ. ನಾವು ಎಕ್ಸಸೈಸ್ ಮಾಡಿಲ್ಲ ಅಂದರೆ ಅವ್ರು ಎಕ್ಸಸೈಸ್ ಮಾಡಲ್ಲ. ಸೊ ಅದನ್ನು ನಾವು ಹೇಳಬೇಕು. ಸರ್ ಇವತ್ತಿನ ವಿಶೇಷ ಇಂಟರ್ನ್ಯಾಷನಲ್ ಯೋಗ ಡೇ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಯೋಗ ಡೇ ಭಾರತದಲ್ಲಿ ಉಗಮವಾದಂಥ ಯೋಗ. ನಮ್ಮ ಅಂತರಂಗ ಬಹಿರಂಗ ಶುದ್ಧಿ ಎರಡಕ್ಕೂ ನಾವು ಯೋಗನ ಮೊದಲಿಂದ ಈಗಲ್ಲ, ಇತಿಹಾಸದಿಂದ ನಾವು ಇನ್ನೂ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಈಗ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಜಸ್ಟ್ ಎಲ್ಲ ಬರೀ ವೆಸ್ಟರ್ನ್ ಕಂಟ್ರೀಸ್ನ ನಾವು ಫಾಲೋ ಮಾಡೋದಾಗೋದಿಲ್ಲ. ನಮ್ಮ ಇತಿಹಾಸ ಏನಿದೆ ತುಂಬ ಉತ್ಕೃಷ್ಟವಾದದ್ದು ಮತ್ತು ತುಂಬ ಸುದೀರ್ಘವಾಗಿ ಬಂದಿರುವಂಥ ಇತಿಹಾಸ ನಮ್ಮದು. ಯೋಗ ಅನ್ನೋದು ನಾನು ಹೇಳಿದಾಗೆ ಅಂತರಂಗ ಬಹಿರಂಗ ಶುದ್ಧಿ ಕೊಡೋದಲ್ಲದೆ ನಮ್ಮ ಮನಸ್ಸಿಗೆ ಆಹ್ಲಾದಕರವಾಗಿರುತ್ತೆ. ಮತ್ತು ದಿನನಿತ್ಯ ಏನು ನಾವು ಕಾರ್ಯಚಟುವಟಿಕೆಗಳಿಗೆ ಮಾಡ್ತಾಯಿದ್ದೀವಿ ಅದರಲ್ಲಿ ನಮಗೆ ಒಂದು ಉತ್ಸಾಹನ ತಂದಿಡುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಏನು ಇದೆಯಲ್ಲ ಪ್ರೊಡಕ್ಟಿವಿಟಿ ಇದೆಯಲ್ಲ ಅದನ್ನು ಕೂಡ ಅದು ಜಾಸ್ತಿ ಮಾಡುತ್ತೆ. ಸೊ ಎಲ್ಲರೂ ಕೂಡ ಯೋಗ ಮಾಡ್ತಾ ಇರಬೇಕು. ಅದನ್ನ ಈಗ ಹೇಗೆ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಅದನ್ನು ಒಂದು ನಮ್ಮ ಜೀವನದ ಒಂದು ಅಂಗವಾಗಿ, ಒಂದು ಭಾಗವಾಗಿ ನಾವು ಅದನ್ನು ಯಾವತ್ತೂ ನಡ್ಸ್ಕೊಂಡು ಹೋಗ್ತಾ ಇರಬೇಕು. ಯೋಗನ ಸರ್ ಒಂದು ಆಧ್ಯಾತ್ಮಿಕವಾಗಿ ಒಂದು ಬ್ರೈನಿಗಾಗಿರ್ಬೋದು, ಒಂದು ಮನಸ್ಸಿಗಾಗಿರ್ಬೋದು, ಒಂದು ಆರೋಗ್ಯದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಸರ್ ಇದು? ಯೋಗ ಈಗ ನಮ್ಮ ಇವರು ಸರ್ ಹೇಳಿದಾಗೆ ಆಗಲೇ ಪ್ರತಿಯೊಬ್ಬರು ಗೊತ್ತು. ಈ ದಿನ ಈ ರೀತಿಯಲ್ಲ ಅದು ತುಂಬ ಸ್ಟ್ರೆಸ್ಫುಲ್ ಲೈಫ್. ಏನೇ ಆಗಲಿ ನಿಮ್ಮ
ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರೊಫೆಷನಲ್ ಜೀವನ ಆಗಿರ್ಬೋದು, ಎಲ್ಲ ಕಡೆ ಒಂದು ಥರದ ಒಂದು ಸ್ಟ್ರೆಸ್ ಇದ್ದೇ ಇರುತ್ತೆ. ಅದನ್ನು ನಾವು ನೀಗಿಸಬೇಕು ಅಂತಂದರೆ ಯೋಗ ಒಂದೇ ಮಾಧ್ಯಮ, ಅದು ಬಿಟ್ಟು ಇನ್ಯಾವುದೂ ಮಾಡೋಕ್ಕಾಗೋದಿಲ್ಲ. ದಿನನಿತ್ಯ ವ್ಯಾಯಾಮ ಮಾಡಬೇಕು. ವ್ಯಾಯಾಮಕ್ಕಿಂತ ಹೆಚ್ಚಾಗಿ ಯೋಗದಲ್ಲಿ ನಮಗೆ ಎಲ್ಲ ಥರನೂ ಹೇಳ್ಕೊಟ್ಟಿದ್ದಾರೆ. ಮೆಡಿಟೇಷನ್ ಇದೆ, ನಮಗೆ ಪ್ರಾಣಾಯಾಮ ಇದೆ. ಅಂದರೆ ಇದು ಈಗಲ್ಲ, 10,000 ವರ್ಷ 11,000 ವರ್ಷಗಳಿಂದ ನಡ್ಕೊಂಡ್ಬಂದಿರೋವಂಥದ್ದು ಇದು. ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತು ಅಂತಂದರೆ ಅಟ್ಲೀಸ್ಟ್ ಈಗ ನಾವು ವಿಶ್ವದಲ್ಲಾಗಲೇ 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅದೇ ಥರ ನಾವು ಇನ್ನು ಮೇಲೆ ಕೂಡ ಬರೋಕ್ಕೆ ಒಂದು ನಮ್ಮ ಮೈಂಡ್ಸೆಟ್ ಚೆನ್ನಾಗಿರಬೇಕು, ನಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ನಾವು ಮೇಲೆ ಬರೋಕ್ಕೆ ಸಾಧ್ಯ ಅದು. ಅದಕ್ಕೆ ಯೋಗ ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.